ಏನಿದು ಬೆಳಿಗ್ಗೆನೆ ಹೀಗಾಯ್ತಲ್ಲ. ಇವತ್ತೇನು ಎಲ್ಲ ಹೀಗೆ ಆಗ್ತಾ ಇದೆ. ಕೈಲಾಶ್ ಅವರೇ, ಕಾಫಿ. ಕೈಲಾಶ್ ಅವರೇ, ಕಾಫಿ. ಯಾಕೆ ಹೀಗಿದ್ದೀರಾ? ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ ರಾಧಿಕಾ. ಬೆಳಗಿನ ಜಾವನೇ ನಿದ್ದೆ ಮಾಡಿದ್ದು, ಅದಕ್ಕೆ ಸ್ವಲ್ಪ ತಲೆನೋವು. ನಿದ್ದೆ ಬಂದಿಲ್ವಾ? ಏನಾಯ್ತು? ಹೌದು, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಯಾಕೆ ನಗ್ತಿದ್ದೀರಾ? ಹೀಗೆ ನಗುವಂಥದ್ದು ನಾನೇನು ಕೇಳಿದೆ? ನೀನೇನು ಕೇಳಲಿಲ್ಲ. ಆದರೆ ನಾನು ಕೇಳೋ ಪ್ರಶ್ನೆಗೆ ಮಾತ್ರ ನಿನಗೆ ಕೋಪ ಬರುತ್ತೆ. ಇನ್ನೂ ಹೇಳಬೇಕು ಅಂದರೆ ಅಸಹ್ಯನೂ ಆಗ್ಬೋದು. ಇಲ್ಲಿ ನೋಡಿ, ಏನ್ ಹೇಳಿ, ತುಳಸಿ ಕಟ್ಟೆ ಹತ್ರ ದೀಪ ಬೆಳಗ್ತಿರುವಾಗ ಆರ್ಹೋಯ್ತು. ಹಾಲು ಕಾಯಿಸ್ಬೇಕಾದ್ರೆ ಕೈ ತಗ್ಲಿ ಹಾಲೆಲ್ಲ ಚೆಲ್ಲೋಯ್ತು. ಹೌದಾ? ಕೈಗಿಟ್ಟಾಯ್ತಾ? ಎಲ್ಲಿ ತೋರ್ಸು. ಅದೆಲ್ಲ ಏನಾಗಿಲ್ಲ ಬಿಡಿ. ನೀವೇನೋ ಪ್ರಶ್ನೆ ಕೇಳ್ತೀನಿ ಅಂದ್ರಲ್ಲ, ಕೇಳಿ. ಯಾಕೆ ಮುಖ ಹಾಗೆ ಮಾಡ್ಕೊಂಡಿದ್ದೀರಾ? ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಅಂಥ ಪ್ರಶ್ನೆ ಎಲ್ಲ ಕೇಳ್ತೀರಾ ಅಂತ ನಾನು ಖಂಡಿತ ಅನ್ಕೊಳ್ಳಲ್ಲ. ಒಂದ್ ವೇಳೆ ಕೇಳಿದ್ರೆ? ಏನ್ರಿ ನೀವು ಬೆಳಿಗ್ಗೆನೆ ಟೆನ್ಷನ್ ಕೊಡ್ತಿದ್ದೀರಾ? ಮೊದಲು ಆ ಪ್ರಶ್ನೆ ಏನು ಅಂತ ಕೇಳಿ ಹೇಳ್ತೀನಿ. ನಿನ್ನ ಪ್ರೀತಿ ಮಾಡ್ತಿದ್ದವರು ಯಾರು ಅಂತ ನಾನು ತಿಳ್ಕೊಬೋದಾ? ಅದು ರಾಧಿಕಾ. ನಿನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿರೋ ತರಾನೇ ರಾಧಿಕಾಗೂ ಕಾಲ್ ಮಾಡಿ ಹೆದರ್ಸ್ತಾ ಇರ್ಬೋದಲ್ವಾ? ಹಾಗಿದ್ರೆ ನನ್ನ ಹತ್ರ ಹೇಳ್ತಿದ್ಲಲ್ವಾ? ಹೇಗೆ ಹೇಳ್ತಾಳೆ ಬ್ರೋ? ಅವಳು ಹಳೆ ಲವರ್ ಜೊತೆ ಇವಾಗ ಯಾವ ರಿಲೇಷನ್ ಇಲ್ಲ ಅಂತ ನಿನಗೂ ಗೊತ್ತು, ನನ್ಗೂ ಗೊತ್ತು. ನಾವು ನಂಬ್ತೀವಿ, ಅದೇ ನಿಜ ಕೂಡ. ಆದ್ರೆ ನೀನವನ್ನ ಮೀಟ್ ಮಾಡಿದ್ಮೇಲೆ ನಾವಿಬ್ರು ಇನ್ನೂ ರಿಲೇಷನ್ ಅಲ್ಲಿ ಇದೀವಿ ಅಂತಂದ್ರೆ ಅದು ಸುಳ್ಳೆ. ಆದ್ರೆ ಅವನು ಹಾಗೆ ಹೇಳಿದ್ರೆ ನೀನ್ ಅವಳ ಮೇಲಿಟ್ಟಿರೋ ನಂಬಿಕೆ ಎಲ್ಲ ಹೊರಟೋಗ್ಬೋದು ಅಂತ ಅವಳು ಭಯ ಪಟ್ಟಿರ್ಬೋದಲ್ವಾ? ಅದಲ್ಲ ಬ್ರೋ, ನಾನು ಅವಳನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ, ಅದು ನಿಂಗಿರೋ ಕ್ಲಾರಿಟಿ. ಆದ್ರೆ ರಾಧಿಕಾಗೆ ಆ ಕ್ಲಾರಿಟಿ ಹೇಗಿರಕ್ ಸಾಧ್ಯ? ಏನೋ ನಿನ್ನ ನಂಬೋ ತರ ಪ್ರೂಫ್ ತೋರಿಸಿ ಅವನು ರಾಧಿಕಾನ ಕೆಟ್ಟೋಳ್ ಮಾಡ್ದ ಅನ್ಕೋ. ಆ ಭಯ ರಾಧಿಕಾನಲ್ಲಿರೋದಕ್ಕೆ ಅವನು ಇಷ್ಟೊಂದು ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾನೇನೋ. ಅದಕ್ಕೇನೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ನಿನ್ನೂ ಸಹ ರಾಧಿಕಾ ಮೋಸ ಮಾಡ್ತಿದ್ದಾಳೆ ಅಂತ
ನಿನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಇದೆಲ್ಲ ಅವಳ ಎಕ್ಸ್ ಲವರೇ ಮಾಡ್ತಿದ್ದಾನೆ ಅಂತಿದ್ಯಾ? ಮಾಡ್ತಿದ್ದಾನ ಮಾಡಿಸ್ತಿದ್ದಾನ ಅಂತ ನಂಗಂತೂ ಗೊತ್ತಿಲ್ಲ. ಆದ್ರೆ ನಿನಗಿಂತ ಅವನು ರಾಧಿಕಾಗೆ ಜಾಸ್ತಿ ಕಾಟ ಕೊಡ್ತಾ ಇದ್ದಾನೆ ಅಂತ ನನಗ್ ಡೌಟ್. ಬೇಕಾದ್ರೆ ನೀನು ರಾಧಿಕಾನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡು. ನಿಂಗೆ ಯಾವ್ದಾದ್ರೂ ಕ್ಲೂ ಸಿಗ್ಬಹುದು. ನಿನ್ನ ಪ್ರೀತಿ ಮಾಡ್ತಿದ್ದವರು ಯಾರು ಅಂತ ನಾನು ತಿಳ್ಕೊಬೋದಾ? ನನಗೊಂದು ಸಮಸ್ಯೆ ಬಂದಿದೆ. ನಿನ್ನ ಬಗ್ಗೆ ಅವನು ಯಾವನೋ ಕೆಟ್ಟದಾಗ ಮಾತಾಡ್ತಿದ್ರೆ ಅವನ್ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಆ ಸಂತೋಷ ಶಾಶ್ವತವಾಗಿ ಉಳಿಬೇಕಂದ್ರೆ ಅವನ ಬಗ್ಗೆ ನೀನು ಹೇಳಲೇಬೇಕು ರಾಧಿಕಾ. ಈ ವಿಷಯನ ನಾನು ಯಾರ ಹತ್ರ ಹೇಳ್ಕೋಬೇಕಮ್ಮ? ಗಂಡನ ಹತ್ರ ಹೇಳಕ್ಕಾಗಲ್ಲ, ಅಮರ್ಗೂ ಹೇಳಕ್ಕಾಗಲ್ಲ. ಎಲ್ಲ ಗೊತ್ತಿರೋ ನೀನು ಮೌನವಾಗಿ ಕೂತು ತಮಾಷೆ ನೋಡ್ತಿದ್ಯಾ. ನಾನೇನ್ ಮಾಡ್ಬೇಕಮ್ಮ? ಅಲ್ಲ ಅದ್ಯಾರಮ್ಮ? ಹಿಂದೆ ನಡ್ತಿರೋದೆಲ್ಲ ನನಗೆ ಶಾಪ ಹಾಕ್ಸೋದಕ್ ನೋಡ್ತಿರೋದು. ನಾನು ಅಳೋದನ್ನ ನೋಡಿ ಅವರು ನಗ್ತಾ ಇರ್ಬೋದು. ಆದ್ರೆ ನೀನು ನನ್ನ ಈ ತರ ಹೇಗ್ ನೋಡ್ಕೊಂಡಿದ್ಯಾ? ಸದಾ ನಿನ್ನ ಪೂಜಿಸ್ತಾ ನನ್ನ ಸಂಸಾರ 100 ಕಾಲ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೋತಾನೆ ಇದ್ದೀನಲ್ಲಮ್ಮ. ಇದೇನಾದ್ರೂ ಪ್ರತಿಫಲ ನನಗೂ ನನ್ನ ಗಂಡಂಗೂ ಹೀಗೆ ನೋವು ಕೊಡೋದೇನ ನನ್ನ ಭಕ್ತಿಗೆ ಸಿಕ್ಕೋ ಪ್ರತಿಫಲ? ಹಾಯ್ ಸರ್. ಸಾರಿ, ನಾನೊಂದು ಶೂಟ್ ಕಡೆ ಹೋಗ್ತಿದ್ದೀನಿ, ಅದಕ್ಕೆ ಈಗ ದಾರಿಯಲ್ಲಿ ಸಿಗ್ಬೇಕಾಯ್ತು. ಇಟ್ಸ್ ಓಕೆ. ಮತ್ತಿನ್ನೇನು ಸರ್ ವಿಶೇಷ? ರಾಧಿಕಾ ಅವ್ರು ಹೇಗಿದ್ದಾರೆ? ಶಿ ಈಸ್ ಗುಡ್. ಹೇಳಿ ಸರ್, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ. ಏನಿಲ್ಲ,
ಆವತ್ತು ದೇವಸ್ಥಾನದಲ್ಲಿ ರಾಧಿಕಾ ಜೊತೆ ಯಾರೋ ಇದ್ರು ಅಂತ ಹೇಳಿದ್ದೆ ಅಲ್ವಾ? ಅವನು ಯಾರು ಅಂತ ನೆನ್ಪಿದ್ಯಾ? ಸಾರಿ ಸರ್, ಆ ಫೋಟೋಸ್ ನನ್ನ ಹತ್ರ ಇಲ್ಲ. ಅವತ್ತೇ ಬಿಸಾಕ್ಬಿಟ್ಟೆ. ಬಿಸಾಕ್ಬಿಟ್ಯಾ? ಯಾಕೆ? ಸಾರಿ ಸರ್, ಕಾರಣ ಹೇಳಕ್ಕಾಗಲ್ಲ. ಆ ಕಾರಣ ನನಗೆ ಗೊತ್ತು. ಅವನು ರಾಧಿಕಾ ಲವರ್ ಅಷ್ಟೇ ತಾನೆ? ನಿಮಗೆ ಈ ವಿಷಯದ ಬಗ್ಗೆ ರಾಧಿಕಾ ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದಾಳೆ. ನಾನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ಮ ಮಧ್ಯೆ ಆ ವಿಷಯದ ಬಗ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಮತ್ ಇವಾಗ ಯಾಕೆ ಅವನ ಬಗ್ಗೆ ಕೇಳ್ತಿದ್ದೀರಾ? ನನಗೆ ಒಂದು ಪ್ರಾಬ್ಲಮ್ ಆಗಿದೆ. ಹೌದಾ? ಇವಾಗ ಏನ್ ಮಾಡೋದು ಸರ್? ಆ ಫೋಟೋಸ್ ನನ್ನ ಹತ್ರನೂ ಇಲ್ವಲ್ಲ. ನೀನ್ ಲೈಬ್ರರಿ ಅಥವಾ ಲ್ಯಾಪ್ಟಾಪ್ ಅಲ್ಲೆಲ್ಲೋ ಒಂದ್ ಕಡೆ ಕಾಪಿ ಮಾಡಿರ್ಬೇಕಲ್ವಾ? ಸರ್, ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಸರ್. ಪ್ರತಿ ತಿಂಗಳು ಕಾಪಿ ಮಾಡ್ತಾನೆ ಇರ್ತೀವಿ. ಮೆಮೊರಿ ಫುಲ್ ಆದ್ರೆ ಡಿಲೀಟ್ ಮಾಡ್ಬಿಡ್ತೀವಿ. ಪ್ಲೀಸ್ ಪ್ಲೀಸ್ ಹಾಗೆ ಹೇಳ್ಬೇಡ. ಹೇಗಾದ್ರೂ ಹೆಲ್ಪ್ ಮಾಡು. ಇರಿ, ಇವಾಗಲೇ ತಗೊಂಡ್ ಬರ್ತೀನಿ. ತಗೊಳ್ಳಿರಿ. ಓಪನ್ ಮಾಡಿದ್ಯಾ? ನಾನು ಯಾಕೆ ಓಪನ್ ಮಾಡ್ತೀನಿ? ಏನೋ ತುಂಬಾ ಮುಖ್ಯವಾದ್ದೇನು ಅಂತ ಹಾಗೆ ಇಟ್ಟಿದ್ದೀನಿ. ಅಲ್ಲ, ಈ ಕೊರಿಯರ್ ನಿಮಗ್ ಬಂದಿರೋದಾ, ಶ್ರೀನಾಥ್ ಅವ್ರಿಗೆ ಬಂದಿರೋದಾ? ನನಗೆ ಬಂದಿರೋದು. ಇದರಲ್ಲಿ ನಿನಗೆ ತೊಂದರೆ ಕೊಡ್ತಿರೋ ಫೋಟೋ ಇದೆ. ಅದೇ ನಿನ್ನ ಲವ್ ಮಾಡ್ತಿದ್ದ ಒಂದು ಫೋಟೋ ಇದೆ. ನೀನು ಹೇಳದೆ ಇದ್ರು ತಿಳ್ಕೊತೀನಿ ಅಂತ ಹೇಳಿದ್ನಲ್ಲ, ಇವಾಗ ಅವನ್ ಹುಡುಕಿ ಎಳ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಕೈಲಾಶ್ ಅವ್ರೆ, ನನ್ ಮಾತು ಕೇಳಿ ಪ್ಲೀಸ್ ರೀ. ನಿನ್ನ ಆಟನ ಇವಾಗ ಶುರು ಮಾಡು ಬ್ರೋ. ಇಷ್ಟು ದಿನ ಸಿಸ್ಟರಿಗೆ ಕಾಟ ಕೊಟ್ಟು ನಿನ್ನ ಟಾರ್ಚರ್ ಮಾಡ್ದವನ ಚಚ್ಚು ಬಿಸಾಕು ಬ್ರೋ, ಬಿಡ್ಬೇಡವನ್ನ. ಹೌದು ಕೈಲಾಶ್, ಪಾಪ ರಾಧಿಕಾ ಎಷ್ಟು ಕಷ್ಟಪಟ್ಟಿರ್ತಾಳೆ ಅಂತ ನಂಗೂ ಅರ್ಥ ಆಗುತ್ತೆ. ಆ ನೀಚನ್ನ ಸಾಯಿಸ್ತೆ ಬಿಡಬಾರ್ದು. ಕೈಲಾಶ್ ಅವ್ರೆ, ಏನಿದು? ಏನ್ ಮಾಡ್ತಿದ್ದೀರಾ? ಕೈಲಾಶ್, ಏನಂದೆ ಬ್ರೋ? ನನ್ ಕುದ್ಗೆ ಯಾಕೆ ಹಿಡ್ಕೊಂಡಿದ್ಯಾ? ಕೈಲಾಶ್ ಅವ್ರೆ, ಪತಿರಾಯ್ರೆ, ಇಷ್ಟ ಬೇಗ ಬಂದ್ಬಿಟ್ರಾ? ಪೇಷಂಟ್ಸ್ ಇರ್ಲಿಲ್ವಾ? ಇಲ್ಲ ಪ್ರಿಯಾ, ಅದಕ್ಕೆ ನಿನ್ನ ಸಿನಿಮಾ ಕರ್ಕೊಂಡು ಹೋಗೋಣ ಅಂತ ಬೇಗ ಬಂದ್ಬಿಟ್ಟೆ. ಸಿನಿಮಾಗ? ಹಾ. ನಿಜನಾ ಪತಿರಾಯ್ರೆ? ಪತಿರಾಯ್ರೆ, ನಾನು ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಇರು ಇರು ಇರು, ನಾನ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬೇಗ ಬಂದ್ಬಿಡಿ. ನಾನಷ್ಟರಲ್ಲಿ ಈ ಬಟ್ಟೆ ಎಲ್ಲ ಮಡಚಿಡ್ತೀನಿ. ಹಾ ಸರಿ. ಮೇಡಮ್ ಮೇಡಮ್, ಎಮರ್ಜೆನ್ಸಿ ಕೇಸ್ ಮೇಡಮ್. ಓ
ಹಾರ್ಟ್ ಸ್ಟ್ರೋಕ್ ಆಗಿದೆ. ಅರ್ಜೆಂಟ್ ಆಗಿ ಐಸಿಯು ಸರಿ, ಕರ್ಕೊಂಡು ಮೇಡಮ್. ಫಾಸ್ಟ್. ಮೇಡಮ್. ಎಮರ್ಜೆನ್ಸಿ ಕೇಸ್. ಅರ್ಜೆಂಟ್ ಆಗಿ ಡಾಕ್ಟರ್ ಅಮರ್ ನಂಬರ್ Okay, madam. ಬೇಗ. ಓಕೆ. ಫೋನ್ ಕಾಲ್ಸ್ ಏನಾದ್ರು ಬಂದ್ರೆ ಅಟೆಂಡ್ ಮಾಡಿ. ಓಕೆ ಮೇಡಮ್. ಹಲೋ, ಹಲೋ, ಡಾಕ್ಟರ್ ಅಮರ್ ಅವರು ಇದ್ದಾರಾ? ನೀವ್ಯಾರು? ನಾನು ಹಾಸ್ಪಿಟಲಿಂದ ಮಾತಾಡ್ತಾ ಇರೋದು. ಅಮರ್ ಸರ್ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಅಮರ್ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ನಾಳೆ ಕಾಲ್ ಮಾಡಿ. ಹಾ, ಹಲೋ ಹಲೋ ಮೇಡಮ್. ಪ್ರಿಯಾ, ಯಾರು ಫೋನ್ ಮಾಡಿದ್ದು? ನರ್ಸ್ ಅಮರ್ ಅವ್ರಿಗೆ ಫೋನ್ ಮಾಡಿದ್ರಾ? ಇಲ್ಲ ಡಾಕ್ಟರ್, ಆಗ್ಲೇ ನೀವು ಮಾತಾಡಿದ್ರಲ್ಲ. ನಾನ್ ಮಾತಾಡಿದ್ರೆ ಸಾಕಾ? ನೀವು ಕಾಲ್ ಮಾಡ್ಬೇಕಲ್ವಾ? ಅಲ್ಲಿರೋ ಪೇಷಂಟ್ ಪ್ರಾಣಕ್ಕೆ ಅಪಾಯ ಇದೆ, ಗೊತ್ತಾಗಲ್ವಾ? ಈ ಟೈಮಲ್ಲಿ ನನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಹೇಗೆ? ಸಿವಿಯರ್ ಹಾರ್ಟ್ ಸ್ಟ್ರೋಕ್ ಆಗಿದೆ. ಅಮರ್ ಇಲ್ಲಿಗೆ ಬರ್ದೆ ಪ್ರಾಣ ಕಾಪಾಡಕ್ ಆಗಲ್ಲ. ದರ್ಶಿನಿ, ನೀನಾದ್ರೂ ಇವ್ರಿಗೆ ಹೇಳ್ಬೋದಿತ್ತಲ್ಲ. ಅಂದ್ರೆ ನೀನ್ ಮಾತಾಡಿರ್ತೀಯ ಅಂತ ನಾನು ಕೂಡ. ಏನ್ ಅಮರ್, ನಾವ್ ಹಾಸ್ಪಿಟಲ್ ನಡೆಸ್ತಾ ಇದೀವಿ. ಯಾವಾಗ ಯಾವ ಕೇಸ್ ಬರುತ್ತೋ, ಯಾವಾಗ ಯಾರಿಗ ಎಮರ್ಜೆನ್ಸಿ ಆಗತ್ತೋ ಯಾರಿಗೂ ಗೊತ್ತಾಗಲ್ಲ. ನೀನ್ ಈ ತರ ಎಲ್ಲ ಮಾಡಿದ್ರೆ ಇಲ್ಲಿ ಒಬ್ರು ಪ್ರಾಣನೇ ಹೊರಟೋಗತ್ತೆ. ಆ ಕಳಂಕ ನಮ್ ಮೇಲೆ, ನಮ್ ಹಾಸ್ಪಿಟಲ್ ಮೇಲೆ ಬರುತ್ತೆ. ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗತ್ತೆ. ಏನ್ ಅಮರ್, ನೀನ್ ಇಷ್ಟ ಕೇರ್ಲೆಸ್ ಆಗಿದ್ಯಾ? ಅದು ಸಾರಿ, ಆಕ್ಚುಲಿ ಈ ತರ ಕೇಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ರಾಧಿಕಾ. ಒಂದ್ಸಲ ಚೆಕ್ ಮಾಡು. ಬೇಗ ಬೈಪಾಸ್ ಸರ್ಜರಿ ಮಾಡಬೇಕು. ನರ್ಸ್, ಬೇಗ ಹೋಗಿ ಆಪರೇಷನ್ ಥಿಯೇಟರ್ನ ರೆಡಿ ಮಾಡ್ಕೊಳ್ಳಿ. ನಾವೀಗ್ಲೇ ಬರ್ತೀವಿ. ನಡಿ. ಬ್ರೋಗೇನು ಇವತ್ತು ಹಾರ್ಟ್ ಬ್ರೇಕ್ ಆಗಿರೋಂಗಿದ್ಯಲ್ಲ. ಇಂಥ ಟೈಮಲ್ಲೇ ನಾವು ಮೂಗ್ ತುರಿಸ್ಬೇಕು. ಏನ್ ಬ್ರೋ, ಒಬ್ನೇ ಕೂತಿದ್ಯಾ? ಟೈಮ್ ಪಾಸ್ ಆಗಕ್ಕೆ ನನ್ನ ಕರಿಬೋದಿತ್ತಲ್ಲ. ಯಾಕೆ ಅಷ್ಟು ಬೇಜಾರಲ್ಲಿ ನಗ್ತಿದ್ದೀರಾ? ಏನಿಲ್ಲ. ಸರಿ, ಎನರ್ಜಿಗೋಸ್ಕರ ಎರಡೆರಡು ಪೆಗ್ ಹಾಕು. ಬೇಡ ಬ್ರೋ. ಇಂಪೋರ್ಟೆಡ್ ಬ್ರೋ, ಸ್ವಲ್ಪ ಶೇರ್ ಮಾಡು. ಬೇಡ ಪ್ಲೀಸ್. ಯಾಕೆ, ಅಭ್ಯಾಸ ಇಲ್ವಾ? ಅವಾಗ ಓ, ತಗೋತೀಯಲ್ಲ, ಇನ್ನೇನ್ ಮತ್ತೆ. ಆದ್ರೆ ಇವಾಗ ಬೇಡ. ಓ, ಸಿಸ್ಟರ್ಗೆ ಸ್ಮೆಲ್ ಇಷ್ಟ ಆಗಲ್ವಾ? ಯಾಕೆ ಬ್ರೋ, ಏನೋ ಕಳ್ಕೊಂಡಿರೋ ಒಂಥರ ಇದೆಯಾ? ರಾಧಿಕಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇಲ್ಲ. ಹೆಣ್ಮಕ್ಳು ಹಾಗೆ ಬ್ರೋ. ನನ್ನ ಹೆಂಡ್ತಿನೇ ನೋಡು,
ಅವಳು ಹಾಗೆ ಇಂಡಿಯಾಗ್ ಬಂದಾಗಿಂದ ನನ್ನ ಕೇರ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಎಲ್ಲದಕ್ಕೂ ಬರೀ ಸ್ಮೈಲೇನಾ? ಸರಿ ಬಿಡು ಬ್ರೋ, ಒಂದ್ ವಿಷಯ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನ್ ಬ್ರೋ ಅದು? ನೀನು ರಾಧಿಕಾ ಇಷ್ಟಪಟ್ಟೆ ಮದ್ವೆ ಆಗಿರೋದಲ್ಲ? ಅದ್ಯಾಕೆ ಹೀಗ್ ಕೇಳ್ತಿದ್ಯಾ? ಎಲ್ಲೋ ಏನೋ ಮಿಸ್ ಹೊಡಿತಿದೆ ಬ್ರೋ. ಹೌದು, ನಿಮ್ ಮಧ್ಯ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನು ಇಲ್ವಲ್ಲ. ಅಲ್ಲ, ನಿಂಗ್ಯಾಕೆ ಹಂಗ ಅನ್ನಿಸ್ತು? ಐ ಆಮ್ ನಾಟ್ ಶ್ಯೂರ್. ಆದ್ರೆ ನೀವ್ ಇಷ್ಟು ಪ್ರೀತಿಯಿಂದ ಇದ್ರು ಯಾಕೋ ಇಬ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಅನ್ಸತ್ತೆ. ಅಂದ್ರೆ ನನ್ಗನ್ಸಿದ್ ಮಾತ್ರ ಅಲ್ಲ, ರಾಜೇಶ್ವರಿ ದೇವಿಯವ್ರಿಗೂ ಹಾಗೆ ಅನ್ಸತ್ತೆ ಅಂತಿದ್ರು. ಅದು ದೊಡ್ಡಮ್ಮಂಗೇನೂ ಗೊತ್ತಿಲ್ಲ. ನಾವ್ ಚೆನ್ನಾಗೇ ಇದೀವಿ. ಅವನಿಷ್ಟು ಬೇಗ ಬರಲ್ವೇ? ನೀನ್ ತಿಂದು ಮಲ್ಕೋ ಬಾ. ಇಲ್ಲ ಅಜ್ಜಮ್ಮ, ಅವ್ರು ಬಂದ್ಮೇಲೆ ತಿಂತೀನಿ. ಅಲ್ವೇ, ಅವನ್ಗೆ ಇವತ್ ಮೊದಲನೇ ಆಪರೇಷನ್ ಮಾಡೋ ಅವಕಾಶ ಸಿಕ್ಕಿದೆ. ಅದು ಅಷ್ಟು ಬೇಗ ಆಗೋ ಕೆಲ್ಸ ಅಲ್ಲ. ನನ್ ಮಾತ್ ಕೇಳು, ಅವನ್ಗೋಸ್ಕರ ಕಾಯ್ದೆ ತಿನ್ಬಿಟ್ಟು ಮಲ್ಕೊಳ್ಳುವಂತೆ ಬಾ. ನಾನ್ ಕಾಲ್ ಮಾಡಿ ಮಾತಾಡ್ತೀನಿ. ಸರಿ ಮಾಡು. ನಾನ್ ಮಾತಾಡ್ತೀನಿ. ಹಲೋ, ನೀವ್ಯಾರು? ನೀನ್ ಯಾರು? ನೀನು ಅಂತ್ಯಾ? ನೀನು ಅಂದೆ, ಇನ್ನೇನ್ ಅನ್ಬೇಕು? ಇಲ್ ನೋಡು, ಅಮರ್ಗ್ ಫೋನ್ ಕೊಡು. ಆಗಲ್ಲ. ಇಷ್ಟು ಧೈರ್ಯ ನಿಂಗೆ? ಅಮರ್ ಆಪರೇಷನ್ ಥಿಯೇಟರ್ ನಲ್ಲಿ ಇದ್ದಾನೆ. ಅಮರ ಗೌರವ ಕೊಡೋದಕ್ಕೂ ಬರಲ್ವಾ ನಿಂಗೆ? ಗೊತ್ತಿಲ್ಲ, ಅದಕ್ಕೆ. ಏಯ್, ಜಾಸ್ತಿ ಮಾತಾಡ್ಬೇಡ. ನೀನು ಓವರಾಗಿ ಮಾತಾಡ್ಬೇಡ. ಅಮರ್ಗೂ ನಂಗೂ ಅಷ್ಟು ಸಲಿಗೆ ಇದೆ ಬಿಡು. ಸಲಿಗೆನಾ? ಏನು ಎಲ್ಲದಕ್ಕೂ ಹೀಗೆ ಕ್ವಶನ್ ಮಾರ್ಕ್ ಹಾಕೊಂಡ್ ಕೇಳ್ತಿದ್ಯಾ? ಅಮರ್ ಈಗ ಬ್ಯುಸಿ ಇದ್ದಾನೆ, ಆಮೇಲೆ ಫೋನ್ ಮಾಡು. ಹಲೋ ಹಲೋ, ನಿನ್ನು ಮೂತಿ ಚುಚ್ಚು ಬಿಡ್ತೀನಿ. ನಾನ್ ಹೇಳಿಲ್ವಾ ಅವನ್ ಬ್ಯುಸಿಯಾಗಿರ್ತಾನೆ ಅಂತ? ನಡಿ, ತಿಂದು ಮಲ್ಕೊಳ್ಳೋಣ. ನಾನ್ ಬರಲ್ಲ, ನಂಗ್ ಹರ್ಟ್ ಆಗಿದೆ. ಅವ್ರು ಬರ್ಬೇಕು. ಅವಳು ಯಾರು, ಯಾಕೆ ಫೋನ್ ರಿಸೀವ್ ಮಾಡಿದ್ಲು, ಆ ಸಲ್ಗೆ ಏನಂತ ನಾನ್ ಕೇಳಿ ತಿಳ್ಕೋಬೇಕು. ಮಾಡ್ತೀನಿ. ಅಜ್ಜಮ್ಮ, ನೀನ್ ಹೋಗ್ತೀನು? ಸರಿ ಬಿಡು, ನಾನ್ ಹೇಳಿದ್ರೆ ಕೇಳ್ತೀಯಾ? ನಿನ್ ಕರ್ಮ. ಆದ್ರೆ ಫೋನ್ ಅಟೆಂಡ್ ಮಾಡಿ ಬ್ಯುಸಿ ಆಗಿದ್ದೀನಿ, ವಿಷಯ ಹೀಗೆ ಅಂತ ಹೇಳಕ್ ಏನ್ ಪ್ರಾಬ್ಲಮ್? ಯಾರೋ ನರ್ಸ್ ರಿಸೀವ್ ಮಾಡಿ ಮೇಡಮ್ ಬ್ಯುಸಿ ಸರ್ ಆಮೇಲೆ ಮಾಡಿ ಅಂತ ಯಾಕೆ ಹೇಳ್ಬೇಕು? ನಿನಗೆ ತುಂಬಾ ಹರ್ಟ್ ಆಗಿರೋ ತರ ಇದೆ ಬ್ರೋ. ಬ್ರೋ, ಬಾಟಲ್ನ ಬಾಟಮ್ಸ್ ಅಪ್ ಮಾಡಿದ್ರು ಕೂಡ ಈ ಮಾತು ಹೇಗೆ ಹೇಳ್ತೀಯಾ ಬ್ರೋ? ಖಂಡಿತವಾಗೂ ಹರ್ಟ್ ಆಗಿದೆ. ಅದೇ ತಾನೇ ನಮಗೂ ಬೇಕಾಗಿರೋದು. ವಾಟ್ ಬ್ರೋ? ಅದೇ ನಂಗೆ ಅರ್ಥ ಆಯ್ತು ಅಂತ ಹೇಳ್ತಿದ್ದೀನಿ. ಕೈಲಾಶ್ ಅವ್ರೆ, ನಿಮ್ಗೊಂದ್ ವಿಷಯ ಗೊತ್ತಾ? ಇವತ್ತು ಉಳಿಯಕ್ ಚಾನ್ಸೇ ಇಲ್ದೇ ಇರೋ ಪೇಷಂಟ್ಗೆ ನಾವು ಆಪರೇಷನ್ ಮಾಡಿ ಕಾಪಾಡಿದ್ವಿ. ಗ್ರೇಟ್ ಗ್ರೇಟ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ, ಮಾರ್ವಲಸ್. ಕೈಲಾಶ್ ಅವ್ರೆ, ನೋ 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 ನೋ, ಐ ಕ್ಯಾನ್ ಹ್ಯಾಂಡಲ್. ಕುಡ್ದಿದ್ ಸ್ವಲ್ಪ ಜಾಸ್ತಿ ಆಯ್ತು. ಏನ್ರಿ
ನಾನ್ ನನ್ನ ಖುಷಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದ್ರೆ ನೀವ್ ಹೇಗೆ? ನಾನು ಕೂಡ ಹ್ಯಾಪಿನೇ ರಾಧಿಕಾ. ನೋಡು ಎಷ್ಟು ಜೋಶಲ್ಲಿದ್ದೀನಿ ಅಂತ. ಏನ್ ರಾಧಿಕಾ, ಕೈಲಾಶ್ ಕಾಲ್ ಮಾಡಿದ್ರೆ ನೀನ್ ರಿಸೀವ್ ಮಾಡ್ಲಿಲ್ವಂತೆ? ರಿಸೀವ್ ಮಾಡಿ ಮಾತಾಡ್ದೆ. ಆಪರೇಷನ್ ಆದ್ಮೇಲೆ ಮನೆಗ್ ಬರ್ತೀನಿ ಅಂತಾನು ಹೇಳ್ದೆ. ಅವಾಗಲ್ಲ, ಆಮೇಲೆ 10 ಸಲ ಕಾಲ್ ಮಾಡಿದೆ. 10 ಸಲ. ಇಲ್ಲ ರೀ, ನನಗ್ ಯಾವ ಕಾಲ್ಸು ಬಂದಿಲ್ಲ. ಏನಾಯ್ತು? ಇವರು ಕಾಲ್ ಮಾಡಿದ್ದೆ ಅಂತ ಹೇಳ್ತಿದ್ದಾರೆ, ಆದ್ರೆ ನಂಗೆ ಯಾವ ಕಾಲ್ಸು ಬಂದಿಲ್ಲ. ಬಂದಿಲ್ವಾ? ಓಹೋ ಓಹ್, ಅಂದ್ರೆ ಕಾಲ್ ಏನು ಹಾಗೆ ಗಾಳಿನಲ್ಲಿ ಹಾಗೆ ವೆಸ್ಟ್ ಇಂಡೀಸ್ಗೆ ಹೋಗ್ಬಿಡ್ತಾ? ಏನು ಕುಡ್ದಿದ್ಯಾ? ಎಸ್, ಫುಲ್ ಬಾಟ್ಲ್ ಎತ್ತಿ ಇನ್ನೊಂದು ಬಾಟ್ಲು ತಗೊಂಡಿದ್ದೀನಿ. ಯಾಕಷ್ಟೆಲ್ಲ ಕುಡಿದ್ರಿ? ನೀನ್ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾನೆ ರಾಧಿಕಾ. ಅಲ್ಲ, ನೀನ್ ರಾಧಿಕಾಗೆ ಕಾಲ್ ಮಾಡಿದ್ಯಾ ಇಲ್ಲ ಯಾವ್ದಾದ್ರು ರಾಂಗ್ ನಂಬರ್ ಕಾಲ್ ಮಾಡಿದ್ಯಾ? ಮಾಡಿರ್ಬೋದೇನೋ. ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಸಾರಿ. ನಾನ್ ಸಾರಿ. ಸಡನ್ ಆಗಿ ಆಪರೇಷನ್ ಬಂದಿದ್ದಕ್ಕೆ ನಿಮ್ಮನ್ನ ಮರ್ತೋಗ್ಬಿಟ್ಟೆ. ಹಾಗೇನಿಲ್ಲ ರಾಧಿಕಾ, ನೀನು ಫೋನ್ ಪಿಕ್ ಮಾಡಲಿಲ್ಲ. ಅಲ್ಲದೆ ಶ್ರೀನಾಥ್ ಬಂದು ಯಾವ್ದ್ಯಾವ್ದೋ ಟಾಪಿಕ್ ಡಿಸ್ಕಸ್ ಮಾಡಿ ನನ್ನ ತಲೆನೇ ಹಾಳು ಮಾಡ್ಬಿಟ್ಟ. ಎಲ್ಲ ಸೇರಿ ಜಾಸ್ತಿ ಕುಡಿದ್ಬಿಟ್ಟೆ. ನಾನು ಹಾಗೆ ರಿಯಾಕ್ಟ್ ಮಾಡಬಾರ್ದಿತ್ತು. ನಿಮ್ ರೀಸನ್ ತಪ್ಪಲ್ಲ, ಆದ್ರೆ ಕುಡ್ದಿದ್ ನನಗಿಷ್ಟ ಆಗ್ಲಿಲ್ಲ. ಅದಕ್ಕೆ ತಾನೇ ಸಾರಿ ಕೇಳ್ತಿರೋದು. ನಿಮ್ಗೇನಾದ್ರೂ ನಿನ್ನೆ ರಾತ್ರಿ ಮಾತಾಡಿದ ಮಾತು ನೆನ್ಪಿದ್ಯಾ? ಅದು ರಾಧಿಕಾ, ಪ್ಲೀಸ್ ಅರ್ಥ ಮಾಡ್ಕೋ ರಾಧಿಕಾ. ರಾಧಿಕಾ, ನಾನು ಇನ್ಯಾವತ್ತೂ ಹಾಗೆ ಮಾಡಲ್ಲ ರಾಧಿಕಾ. ಶ್ರೀನಾಥ್ ಅವರೇ, ತಪ್ಪಾಗಿ ತಿಳ್ಕೊಬೇಡಿ. ಇನ್ಯಾವತ್ತೂ ನನ್ನ ಗಂಡಂಗೆ ಡ್ರಿಂಕ್ ಆಫರ್ ಮಾಡಬೇಡಿ ಪ್ಲೀಸ್. ನಾನು ಕೇಳಿದಾಗ ಬೇಡ ಅಂದ್ರು ಇರ್ಬೋದು, ಆದ್ರೆ ಕುಡಿಯೋ ಯೋಚನೆ ಅಂತೂ ನಿಮ್ಮಿಂದಾನೇ ಬಂದಿರೋದು. ಅವ್ರನ್ನ ಯಾಕೆ ಬೈತಿದ್ಯಾ ರಾಧಿಕಾ? ರಾಧಿಕಾ, ಡಾಕ್ಟರ್ ರಾಧಿಕಾ ಅಂದ್ರೆ? ಹೌದು, ನಾನೇ ರಾಧಿಕಾ. ಹೇಳಿ. ನಿಮ್ ಋಣ ನಾವೀ ಜನ್ಮದಲ್ಲಿ ಮರಿಯಲ್ಲಮ್ಮ. ನಿನ್ನೆ ನೀನ್ ಪ್ರಾಣ ಉಳಿಸಿದ್ದು ನನ್ ಮಗಂದೇ ತಾಯಿ. ಓ, ನಿಮ್ ಮಗನ? ಹೌದಮ್ಮ. ಆಕ್ಚುಲಿ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಡಾಕ್ಟರ್ ಅಮರ್ ಅವ್ರಿಗೆ. ನಾನು ಫಸ್ಟ್ ಏಡ್ ಮಾಡಿ ಪ್ರಾಣ ಹೋಗದೆ ಇರೋ ಹಾಗೆ ನೋಡ್ಕೊಂಡೆ ಅಷ್ಟೇ. ಆದ್ರೆ ಪ್ರಾಣ ಉಳಿಸಿದ್ದು ಡಾಕ್ಟರ್ ಅಮರ್. ನೀವ್ ನಿಲ್ಲಿಸ್ತಾ ಇದ್ದಿದ್ರೆ ಆ ಪ್ರಾಣ ಉಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲಮ್ಮ. ತುಂಬಾ ಸಂತೋಷ, ನೀವಾದ್ರೂ ಅರ್ಥ ಮಾಡ್ಕೊಂಡಲ್ಲ. ಹೌದು, ನಾನೇ ಹಾಸ್ಪಿಟಲ್ಗೆ ಬರ್ತಿದ್ನಲ್ಲ, ನೀವ್ಯಾಕೆ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದ್ರಿ? ಗುಡಿಗೆ ಹೋಗಿದ್ವಿ ತಾಯಿ, ಪ್ರಸಾದ ಕುಂಕುಮ ತಗೊಂಡ್ ಬಂದ್ವಿ. ನೀನು 100 ಕಾಲ ಸಂತೋಷವಾಗಿರ್ಬೇಕು. ಇಟ್ಕೋ. ಇವರು ಕೈಲಾಶ್, ನನ್ ಗಂಡ. ನನ್ ಹಾಸ್ಪಿಟಲ್ ಬೇಡ ಅಂದ್ರು ಇವರೇ ಕಟ್ಸಿದ್ದು. ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಪ್ರಾಣ ಕಾಪಾಡೋ ಡಾಕ್ಟರ್ ಅಂದ್ರೆ ಸುಮ್ನೆ ಅಲ್ಲ. ಕೆಲವು ಸಲ ಕುಟುಂಬನೂ ಮರ್ತು ರೋಗಿ ಪ್ರಾಣ ಉಳಿಸ್ಕೊಳ್ಳಕ್ಕೆ ಒದ್ದಾಡ್ಬಿಡ್ತಾರೆ. ಈ ವಿಷಯ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಿಡಿ.
ದರ್ಶಿನಿ, ನೀನ್ ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಅದು ನನ್ ಫೋನ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಹಾ, ಯಾವ್ದೋ ಕಾಲ್ ಬಂದಂಗ್ ಕೇಳಿಸ್ತು. ಹಾಗೆ ರೂಮ್ ಹತ್ರ ಹೋಗ್ತಿರುವ ಕೇಳಿಸ್ಕೊಂಡೆ. ಯಾವ ಕಾಲು ಬಂದಿಲ್ವೇ? ಹೌದಾ? ಅದು ಫೋಬಿಯಾ ರಾಧಿಕಾ. ಒಂದೇ ರಿಂಗ್ ಟೋನ್ ಕೇಳಿ ಕೇಳಿ ಫೋನ್ ಬಂದ ಹಾಗೆ ಅನ್ಸುತ್ತಲ್ವಾ, ಆ ಫೋಬಿಯಾ ಇರ್ಬೇಕು. ಸಾರಿ, ನಿನ್ ಪರ್ಮಿಷನ್ ಇಲ್ದೆ ನಿನ್ ರೂಮಿಗೆ ಬಂದ್ಬಿಟ್ಟೆ. ನಿನ್ ಫೋನ್ ತಗೊಂಡೆ, ಏನು ಅನ್ಕೋಬೇಡ. ಇಟ್ಸ್ ಓಕೆ. ಸರಿ, ನಾನ್ ಬರ್ತೀನಿ. ಅರೆ, ಸೋಪೇ ಇಲ್ವಲ್ಲ. ಪ್ರಿಯಾ, ಪ್ರಿಯಾ, ಸೋಪ್ ಖಾಲಿ ಆಗಿದೆ, ತಂದ್ಕೊಡು. ನಿಂಗೆ ಎಷ್ಟ್ ಸಲ ಹೇಳೋದು ಸೋಪ್ ಖಾಲಿ ಆಗಿದ ತಕ್ಷಣ ತಂದಿಡು ಅಂತ? ನಾನ್ ಬೇರೆ ನೋಡ್ಕೊಳ್ದೆ ಶವರ್ ಆನ್ ಮಾಡ್ಬಿಟ್ಟೆ. ನಾನು ಆಚೆ ಬಂದ್ ಸೋಪ್ ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಪ್ರಿಯಾ, ಬೇಗ ತಗೊಂಡ್ ಬಾ. ಅಯ್ಯೋ, ಸಾಹೇಬ್ರು ಹೀಗ್ ಕೂಗ್ತಾ ಇದ್ದಾರೆ. ಅಮ್ಮೋರು ನೋಡಿದ್ರೆ ರೂಮಲ್ಲಿಲ್ಲ. ಇವಾಗ ಹೇಗ್ ಕೊಡೋದು? ಪ್ರಿಯಾ, ಬರ್ತಾ ಇದ್ಯಾ? ಹಾ, ಈಗ್ಲೇ ತಗೊಂಡ್ ಬರ್ತೀನಿ. ಬೇಗ ತಗೊಂಡ್ ಬಾ. ದೊಡ್ಡತ್ತೆ, ಅವ್ರು ಬಂದ್ಬಿಟ್ರಾ? ಯಾವಾಗ್ಲೂ ಬಂದಾಯ್ತು. ಯಾಕಿಷ್ಟು ಅರ್ಜೆಂಟು? 2 ದಿನದಲ್ಲಿ ಶಿಮ್ಲಾಗ್ ಹೋಗ್ತಿದೀವಲ್ಲ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ದೊಡ್ಡತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯ್ತು ರಾಧಿಕಾ, ನಾನ್ ರೆಡಿ. ಏನಪ್ಪ ಇವಾಗ್ಲೇ ಹೊರಟಿರೋ ಹಾಗಿದೆ? ನೀನ್ ಮೊದಲನೇ ರಾತ್ರಿ ಮನೇಲಿ ಅಂದಿದ್ದಕ್ ಸುಮ್ನಾದೆ. ಇಲ್ಲ ಅಂದ್ರೆ ಇಷ್ಟೊತ್ತು ಒಳ್ಳೆ ರೆಸಾರ್ಟ್ ಅಲ್ಲಿ ಇರ್ತಿದ್ವಿ. ಓಹೋ, ಇದೇನು ಟಿಕೆಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಅದೇ ಕ್ಯಾನ್ಸಲ್ ಆಗುತ್ತೆ? ಕನ್ಫರ್ಮ್ ಆಗಿತ್ತಲ್ವಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಒಂದ್ಸಲ ಟ್ರಾವೆಲ್ ಏಜೆಂಟ್ ಕಾಲ್ ಮಾಡು, ಏನೋ ಮಿಸ್ ಆಗಿ ಬಂದಿರಬೇಕು. ಹಲೋ ಹಲೋ, ಟಿಕೆಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ನಿಮ್ಮ ಹೆಸರು ಹೇಳಿ ಮೇಡಮ್. ರಾಧಿಕಾ ಕೈಲಾಶ್. ಮೇಡಮ್, ಬೆಳಗ್ಗೆ ನೀವೇ ತಾನೇ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದ್ದು? ನಾನ್ ಕ್ಯಾನ್ಸಲ್ ಮಾಡಕ್ ಹೇಳಿದ್ನ? ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಯಾಕೆ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ? ರಾಧಿಕಾ, ಎಲ್ಲೋ ಗೊತ್ತಿಲ್ಲದೆ ಆಗಿರ್ಬೇಕು. ಮತ್ತೆ ಬುಕ್ ಮಾಡಕ್ ಹೇಳು. ಸರಿ, ಒಂದ್ ಕೆಲಸ ಮಾಡಿ, ಮತ್ತೆ ಸೇಮ್ ಟೈಮ್ ಸೇಮ್ ಫ್ಲೈಟ್ಗೆ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ. ಸಾರಿ ಮೇಡಮ್, ಇನ್ನೊಂದು ವಾರ ಎಲ್ಲ ಫ್ಲೈಟ್ಸ್ ಬುಕ್ ಆಗೋಗಿದೆ. ಸೀಸನ್ ಅಲ್ವಾ, ಎಲ್ಲ ಬುಕ್ ಆಗೋಗಿರುತ್ತೆ. ಅದೇನು ರೀ? ಸಾರಿ ಮೇಡಮ್.
1 ವಾರದವರೆಗೂ ಟಿಕೆಟ್ಸ್ ಇಲ್ಲ ಅಂತಿದ್ದಾರೆ. ಶಬಾಷ್. ಏನ್ ನಾಟಕ ಆಡ್ತೀಯೇ? ಅದಕ್ಕೆ ನಮ್ಮನ್ನೆಲ್ಲ ಹೀಗೆ ಆಟ ಆಡಿಸ್ತಾ ಇದ್ದಾಳೆ. ದೊಡಮ್ಮ, ನನಗೆ ಮೊದ್ಲಿಂದನೂ ಅನುಮಾನ ಇತ್ತು. ಏನಪ್ಪಾ ಇದು ಇಷ್ಟೊಂದು ಪ್ರೀತಿ ಬಂದಿದ್ಯಲ್ಲ ಅನ್ಕೊಂಡೆ. ನಿನ್ನ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ದೊಡ್ಡತ್ತೆ, ನಿಜವಾಗ್ಲೂ ನನ್ನ ನಂಬಿ, ನನ್ಗೇನು ಗೊತ್ತಿಲ್ಲ. ಮುಚ್ಚು ಬಾಯಿ. ದೊಡಮ್ಮ ಯಾಕೆ ಜಗಳ ಆಡ್ತಿದ್ಯಾ? ಅವಳು ಮಾಡಿಲ್ಲ ಅಂತ ಹೇಳ್ತಿದ್ದಾಳಲ್ಲ. ನೀನ್ ಸುಮ್ನೆ ಇರು, ನಿನ್ಗೇನು ಗೊತ್ತಾಗಲ್ಲ. ಇವಳು ನಿನ್ನ ಮುಗ್ಧತೆ ಜೊತೆ ಆಟ ಆಡ್ತಿದ್ದಾಳೆ. ಗ್ರಾನಿ, ನೀವ್ ಆವೇಶ ಮಾಡ್ಕೋಬೇಡಿ. ಆವೇಶ ಅಲ್ಲ ಇದು, ಇದು ಅಸಮಾಧಾನ. ಇವಳಿಗೆ ಯಾವಾಗ ಯಾರನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಅಪ್ಪಿ ತಪ್ಪಿ ಡಾಕ್ಟರ್ ಆಗ್ಬಿಟ್ಟಿದ್ದಾಳೆ. ಇಲ್ಲ ಅಂದ್ರೆ ದೊಡ್ಡ ಆಕ್ಟರ್ ಆಗ್ತಿದ್ಲು. ಎಷ್ಟು ಮಳ್ಳಿ ತರ ನಾಟಕ ಆಡಿದ್ಯಾ ನೀನು. ಪ್ರೀತಿಸ್ದೆ ಅನ್ಕೊಂಡ್ರೆ ನನ್ನ ಮಗನ್ನ ಎಷ್ಟು ಯಾಮಾರಿಸಿದ್ಯಾ ನೀನು. ದೊಡಮ್ಮ, ನೀನು ವಿಷಯ ಗೊತ್ತಿಲ್ಲದೆ ಬೈತಿದ್ಯಾ? ಹಾಗಾದ್ರೆ ಯಾರು ಹೇಳ್ದೇನೆ ಟಿಕೆಟ್ಸ್ ಹೇಗ್ ಕ್ಯಾನ್ಸಲ್ ಆಯ್ತಪ್ಪ? ನಾನ್ ಮಾಡಿದ್ದು ಅಂತೀಯಾ? ಅವಳ ಫೋನಿಂದ ಕಾಲ್ ಮಾಡಿದ್ರೆ ತಾನೇ ಅವ್ರು ಕ್ಯಾನ್ಸಲ್ ಮಾಡೋದು. ನನ್ ಫೋನ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಹಾ, ಯಾವ್ದೋ ಕಾಲ್ ಬಂದಂಗ್ ಕೇಳಿಸ್ತು. ಈಗ್ಲಾದ್ರೂ ಹೇಳು, ನಿನ್ನ ಫೋನಿಂದ ನಿನಗ್ ಗೊತ್ತಿಲ್ಲದ ಹಾಗೆ ಹೇಗ್ ನಡೀತು ಇದು? ಹೇಳು. ದರ್ಶಿನಿ, ನಂಗೆ ದರ್ಶಿನಿ ಮೇಲೆ ಡೌಟ್ ಇದೆ. ವಾಟ್? ನನ್ನ ಹೆಂಡತಿನ ಅನುಮಾನಿಸ್ತಿದ್ದೀರಾ? ಇದ್ಯಾಕೋ ಸರಿ ಬರ್ತಿಲ್ಲ. ರಾಧಿಕಾ, ಕಣ್ಮುಂದೆ ಇದಾರಲ್ಲ ಅಂತ ಅವ್ರ ಮೇಲೆ ಆರೋಪ ಹೊರಿಸೋದು ತಪ್ಪು. ನಿನ್ನ ಬಗ್ಗೆ ನನಗ್ ಗೊತ್ತು. ನೀನಿದನ್ನ ಬೇಕಂತಾನೆ ಮಾಡಿದ್ಯಾ? ಬೇಕು ಅಂತ ಮಾಡಿದ್ರೆ ಮೊದಲು ಫಸ್ಟ್ ನೈಟ್ ಕ್ಯಾನ್ಸಲ್ ಮಾಡ್ತೀನಿ ಹೊರತು ಆಮೇಲೆ ಹೋಗೋ ಹನಿಮೂನ್ನ ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದೆ? ಏನೋ ನಮ್ ದ್ವೇಷ ಅವ್ರ ಮೇಲಲ್ಲ, ರಾಧಿಕಾ ಮೇಲೆ. ಅವರು ಆಚೆಗೆ ಬಂದ್ರೆ ರಾಧಿಕಾ ಕೈಲಾಶ್ ಖುಷಿಯಾಗಿ ಸಂಸಾರ ಮಾಡ್ತಾರೆ. ನಾವು ಭಜನೆ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ನಾವೀಗ ಇನ್ನೇನ್ ಮಾಡ್ತಿರೋದು? ಅವರು ನಮ್ ಕೈ ಬಿಟ್ರಲ್ಲ, ಇವಾಗ ನಾವು ಅಯ್ಯ ಅಮ್ಮ ಅನ್ಬೇಕಷ್ಟೇ. ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಬಂದ್ರಿ? ನಮ್ಮ ಅವಶ್ಯಕತೆ ನಿಮಗ್ ಮುಗ್ದೋಯ್ತಲ್ಲ. ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಇನ್ನೇನಿದೆ ಸ್ವಾಮಿ? ನಮ್ಮ ಮರ್ಯಾದೆನ ತೆಗೆದು ರೋಡ್ ತಂದು ನಿಲ್ಲಿಸಿದ್ರಲ್ಲ. ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಎಷ್ಟ್ ದಿನ ಆ ಮನೇಲೆ ಬಿದ್ದಿರ್ತೀರಾ? ನಿಮ್ಗೆ ಇಲ್ಲಿ ಬೆಲೆ ಎಲ್ಲಿದೆ? ಇವಾಗ ಮಾತ್ರ ಬೆಲೆ ಇದೆಯಾ ನಮ್ಗೆ? ಇದೆ. ಶ್ರೀನಾಥ್, ತಗೋ. ಇದ್ರ ಮೇಲೆ ನೀವ್ ಎಷ್ಟು ಬರ್ಕೊಂಡ್ರು ಅಷ್ಟು ಬೆಲೆ ನಿಮ್ದೆ. ಹೌದು, ನೀವ್ಯಾಕೆ ಆಚೆ ಹಾಕ್ಸಿದ್ರಿ? ಈಗ ಯಾಕೆ ದುಡ್ಡು ಕೊಡ್ತಿದ್ದೀರಾ? ನಿಮ್ಮನ್ನೇನ್ ಪ್ಲಾನ್ ಮಾಡಿ ಆಚೆ ಹಾಕ್ಸಿಲ್ಲ. ನಮ್ಗೊಟ್ಟು ಆಚೆ ಬರ್ದೇ ಇರೋದಕ್ಕೆ ನಿಮ್ಮನ್ ಬಲಿ ಕೊಟ್ವಿ. ಆದ್ರೆ ನಿಮ್ಗೊಂದ್ ಹೊಸ ಕೆಲ್ಸ ನೇಮಕ ಮಾಡ್ತಾ ಇದ್ದೀನಿ. ಅದೇ ನಿಮ್ ಹೊಸ ಅವತಾರ. ಏನದು? ಹೇಳ್ತೀನಿ.
ಕೈಲಾಶ್ ನಂಬ್ತಾನೆ ಅಂತೀರಾ? ನೀವ್ ಹೇಳೋದನ್ನ ಹೇಳಿ, ಮಿಕ್ಕಿದ್ದು ತಾನಾಗೇ ಆಗತ್ತೆ.